ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್ ನನ್ನ ನ್ಯೂ ವಿಡಿಯೋ. ಫ್ರೆಂಡ್ಸ್, ಅಕ್ಕಿ ಆಗಲೇ ಬಿಟ್ಟಾಗಿದೆ. ಬಿಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಡ್ಬೇಕಾದ್ರೆ ಟೈಮ್ ಬಂದುಬಿಟ್ಟು 1:43ಗೆ ಅಕ್ಕಿ ಬಿಟ್ಟಿದ್ದೀವಿ. ಫ್ರೆಂಡ್ಸ್, ಈಗಾಗಲೇ 2 ಗಂಟೆ ಆಗಿದೆ. 15 ಮಿನಿಟ್ಸ್ ಪಾಸ್ ಆಗಿದೆ ಅಕ್ಕಿ ಆರಕ್ಕೆ ಸ್ಟಾರ್ಟ್ ಮಾಡಿ. ಮೀಡಿಯಮ್ ರೇಂಜಲ್ಲೇ ಆಡ್ತಾಯಿದೆ ಫ್ರೆಂಡ್ಸ್. ಅವಾಗಲಿಂದ ಪಿನ್ನೂ ಆಗೋಂಗಿಲ್ಲ, ಹಂಗೆ ಮೀಡಿಯಮ್ ರೇಂಜಲ್ಲೇ ಆಡುತ್ತೆ. ಒಂದ್ಸಲಿ ಹೈಟ್ ಆಗುತ್ತೆ ಮತ್ತು ಮೀಡಿಯಮ್ ಆಗುತ್ತೆ. ಹೈಟ್ ಆಗುತ್ತೆ, ನೋಡ್ತಾ ಇದ್ದೀರಲ್ಲ, ಹೈಟ್ ಹೋಯ್ತು ಫ್ರೆಂಡ್ಸ್. ಈಗ ಹೈಟಲ್ಲೇ ಅದೇ ಸಮ ಆರ್ತಾ ಇರುತ್ತೆ, ಮತ್ತೆ ಒಂದೇ ಕೆಳಗೆ ಬರುತ್ತೆ, ಮೇಲಾಗುತ್ತೆ, ಹಂಗೆ ಆರ್ತಾ ಇದೆ ನೋಡಿ. ಇವಾಗಲೇ ಆಕಾಶಕ್ಕೆ ಹೋಗಿದೆ, ಮೇಲೋಗಿದೆ. ಈಗ ಇವಾಗ ನೋಡಿ ಫ್ರೆಂಡ್ಸ್, ಗುರು ಇದು ಬಂದುಬಿಟ್ಟು ಬರೀ 6 ಕಳ್ಳಿ ಪಟ್ಟ. ಇದಾಗಲೇ ಈಗ ಹೋದ ಸರಿ ಬಿಟ್ಟಾಗ ಬಂದುಬಿಟ್ಟು 1-1/4 ಗಂಟೆ ಏನೋ ಆರಿತ್ತು. ಇವಾಗ ನಾವು ಬಿಡಬೇಕು ಅಂತ ಬಿಟ್ಟಿಲ್ಲ ಫ್ರೆಂಡ್ಸ್, ಛತ್ರಿಯಲ್ಲಿ ಹಾಕಿದ್ವಿ. ಅದಾಗದೇ ಎದ್ದು ಚಕ್ಕರ್ ಹೊಡೆಯೋಕೆ ಹೋಯ್ತು, ಅಲ್ಲಿ ಪಿನ್ನಾಗಿದೆ ನೋಡಿ. ಸೈಕಾಗಿ ಆಡ್ತಾಯಿದೆ ಫ್ರೆಂಡ್ಸ್. ಅದರ ಅಕ್ಕಿ ಜಾಸ್ತಿ ರೆಕ್ಕೆ ಬಡಿತಿಲ್ಲ, ಅದೇ ರೇಂಜಲ್ಲಿ ಆಡ್ತಾಯಿದೆ. ಅರ್ಧ ಬೆನ್ನು ಮುರಿತಿದೆ. ಬೆನ್ನು ಬಂದುಬಿಟ್ಟು ಇವಾಗ ಮುರಿಯೋಕ್ಕೆ ಸ್ಟಾರ್ಟ್ ಮಾಡ್ತಿರೋದು. ರೋಲ್ ಏಟು ಎತ್ಕೊಂಡಿಲ್ಲ, ಎತ್ಕೊಳ್ತಾ ಇದೆ ಸ್ವಲ್ಪನೇ. ನೋಡ್ಬೇಕು, ಒಂದು 2 ಸಲ ಬಿಟ್ರೆ ಎತ್ಕೊಳತ್ತಿದ್ದು ಫ್ರೆಂಡ್ಸ್. ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ಬೇರೆ ದೂರ ಎಲ್ಲಾದರೂ ಹೋಗಿ ಬಿಟ್ಟು ಬರಬೇಕು ಫ್ರೆಂಡ್ಸ್. ಆವಾಗ ನೋಡಬೇಕು ಎಷ್ಟು ಪಿನ್ ಆಗುತ್ತೆ ಅಂತ. ಇದನ್ನು ಸೆಕೆಂಡ್ ಟೈಮ್ ಬಿಡ್ತಿರೋದು. ಫಸ್ಟ್ ಟೈಮ್ ಬಂದುಬಿಟ್ಟು ನಮ್ಮ ರೇಗ್ದಾರು, ನಮ್ಮದು ಆನೆಕಲ್ ರೇಗ್ದಾರ್ ಇತ್ತಲ್ಲ, ಅದ್ರ ಜೊತೆ ಬಿಟ್ಟಿದ್ವಿ. ಅದು ಬೇಗ ಫಿನಿಶ್ ಮಾಡ್ತು. ಒಂದು 50 ನಿಮಿಷನ 3/4 ಗಂಟೆ ಆರಿ ಕೂರ್ತು. ಇದೊಂದು 56 ಮಿನಿಟ್ಸ್ ಆರ್ತು. ಅದರ ಜೊತೆನೇ 5 ಕಳ್ಳಿ ಪಟ್ಟ ಇರಬೇಕಾರೆ ನೋಡಿ ಫ್ರೆಂಡ್ಸ್. ಅಕ್ಕಿ ಇವಾಗ ಡೌನ್ ಆಗ್ತಾ ಬಂತು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಮ್ಮದೊಂದು ಅಕ್ಕಿ ಗಿವ್ ಅವೇ ಮಾಡ್ತಾಯಿದ್ದೀವಿ ನಮ್ಮ ಸಬ್ಸ್ಕ್ರೈಬರಿಗೆ. ನಮ್ಮದು ಮನೆ ಪಟ್ಟ, ಒಂದು ರೇಗ್ದಾರ್ ಪಟ್ಟ ಇತ್ತು. ಹೋದ್ಸಲಿ ಸೀಸನಿಗೆ ಬಂದುಬಿಟ್ಟು 8 ಅಕ್ಕಿ ಇಟ್ಕೊಂಡಿದ್ವಿ. ಅದೇ ಅಕ್ಕಿ ಗಿವ್ ಅವೇ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಅಕ್ಕಿ ಫಿನಿಶಿಂಗ್ ಮಾಡುತ್ತೇನಪ್ಪ, ಹಂಗೆ ಕೆಳಗೆ ಡೌನ್ ಆಗ್ತಾಯಿದೆ. ಗಾಳಿಗೆ ಆ ಸೈಡ್ ಹೋಗ್ತಾಯಿದೆ ನೋಡಿ. ಫಿನಿಶಿಂಗ್ ಇಲ್ಲ, ಗಾಳಿ ಇದೆ ಫ್ರೆಂಡ್ಸ್. ನಾನು ಕೆಳಗೆ ಹೋಗಿದ್ದೆ ನನ್ನ ತಮ್ಮಂಗೆ ನೋಡ್ಕೊಂತ. ಫ್ರೆಂಡ್ಸ್, 2 ಕಾಲಿಗೆ ಬಂದುಬಿಟ್ಟು ಅಕ್ಕಿ ಕೂತಿದೆಯಂತೆ. ಆದರೆ ಅಕ್ಕಿ ಛತ್ರಿಯಲ್ಲಿ ಲ್ಯಾಂಡಿಂಗ್ ಆಗಲಿಲ್ಲ ಫ್ರೆಂಡ್ಸ್. ಮೋಡ ಇತ್ತು ಮತ್ತು ಗಾಳಿಗೆ ಇದೇ ಅಕ್ಕಿ ಫ್ರೆಂಡ್ಸ್. ಇಲ್ಲಿ ಏನಿದೆ, ಇದು ಬಂದುಬಿಟ್ಟು ಕುಲ್ಮಿ ರೋಷನ್ನು ಮನೆ ಪಟ್ಟನೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಗಾಳಿಗೆ ಬಂದುಬಿಟ್ಟು ಅಕ್ಕಿ ಖಾಲಿ ಕೂತ್ಬಿಡ್ತು ಫ್ರೆಂಡ್ಸ್. ನಾವು ದೊಡ್ಡ ಅಕ್ಕಿಗಳಿಗೆ ಮೇವು ಹಾಕಿರಲಿಲ್ಲ, ಹಂಗೆ ಹೊರಗೆ ಬಿಟ್ಟು ಮೇವು ಹಾಕೋಣ ಅಂತ ಎಲ್ಲ ಹೊರಗೆ ಬಿಟ್ಟಿದ್ವಿ. ಎಲ್ಲ ದೊಡ್ಡ ಅಕ್ಕಿಗಳೇ ನೋಡಿ, ಎಲ್ಲ ಮೇವು ತಿಂತಾಯಿದೆ ಫ್ರೆಂಡ್ಸ್. ನೋಡಿ, ಇವಾಗ ರಾತ್ರಿ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 8:30 ಏನಪ್ಪ. ನಾವು ಅಕ್ಕಿನ ಕೆಳಗೆ ತಂದಿದ್ದೀವಿ. ದಾವಡಿ ಇರೋದು ಕೆಳಗೆ ತಂದುಬಿಟ್ಟು ನೋಡಿ ಫ್ರೆಂಡ್ಸ್. ಮೊದಲು ಒಂದು ಕರ್ಚೀಫ್ ತೊಗೊಂಡ್ವಿ ಫ್ರೆಂಡ್ಸ್. ಒಂದು ತವಾ ಅಥವಾ ಏನಂತೀವಿ ಅದಕ್ಕೆ ಹೀಟ್ ಮಾಡಿ ಈ ಕರ್ಚೀಫ್ನ ಫೋಲ್ಡ್ ಮಾಡಿಬಿಟ್ರಿ ಫ್ರೆಂಡ್ಸ್. ಮಾಡಿ ಈ ಕರ್ಚೀಫ್ ಏನಿದೆಯಲ್ಲ, ಇದನ್ನು ನೀರಿಗೆ ಒದ್ದೆ ಮಾಡಬೇಕು. ನೀರಲ್ಲಿ ಒದ್ದೆ ನೋಡಿ, ಇಲ್ಲಿ ನೀರಿಗೆ ಹಾಕ್ತಿದ್ದೀನಿ. ನೀರಲ್ಲಿ ಒಂದು 2-3 ನಿಮಿಷ ಹಿಂಗೆ ಇಟ್ಕೊಂಡು ಅದನ್ನು ಹಿಂಗೆ ನೀರೆಲ್ಲ ಇದು ಮಾಡಿಬಿಡ್ರಿ ನೋಡಿ. ಇದಾದಮೇಲೆ ಇದನ್ನು ಈ ತವ ಏನಿದೆ ನೋಡಿ, ಇಲ್ಲಿ ಫುಲ್ಲು ಬಿಸಿಯಲ್ಲಿ ಇದಾಗ್ತಾಯಿದೆ ತವ ನೋಡಿ. ಇದಕ್ಕೆ ಹಿಂಗೆ ಇಕ್ರಿ ನೋಡಿ, ಒಂದು 5 ನಿಮಿಷ ಹಿಂಗೆ ಆ ಕಡೆ ಈ ಕಡೆ ಮಾಡಿ, ಮತ್ತು ಹಂಗೆ ಇಕ್ಕಿ ಆಮೇಲೆ ರೋಸ್ಟ್ ಆಗಿತ್ತದು ನೋಡು. ಆ ಸೈಡು ಈ ಸೈಡು ಮಾಡಿ ಒಟ್ಟು ಅದು ಒಂದು ಮೀಡಿಯಮ್ ರೇಂಜಿಗೆ ಹೀಟ್ ಆಗಬೇಕು ಫ್ರೆಂಡ್ಸ್. ಇದು ಯಾಕೆ ಮಾಡೋದು ಅಂತ ಹೇಳೋದು ಬಿಟ್ಟರೆ, ಅಕ್ಕಿ ಇವಾಗ ಆರಿರುತ್ತಲ್ಲ, ಆರಿ ಅದಕ್ಕೆ
ಕೈಗೆ ವಿಂಗ್ಸ್ ನೋವಾಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ ವಿಂಗ್ಸು ನೋವು ಕಮ್ಮಿ ಮಾಡೋಕ್ಕೆ ಆಗಿ ನಾವು ಹಿಂಗೆ ಮಾಡ್ತೀವಿ. ನಾವು ಎಲ್ಲ ಅಕ್ಕಿ ಇವಾಗ ನಾವು 5 ನಿಮಿಷ ಇರಲಿ 10 ನಿಮಿಷ ಇರಲಿ ಅಕ್ಕಿ ನಾವು ಅಕ್ಕಿಗೆ ಹಿಂಗೆ ಮಾಡೋದು. ರಾತ್ರಿ ಬಂದುಬಿಟ್ಟು ಅಕ್ಕಿಗೆ ಶಾಖ ಕೊಡ್ತೀವಿ ನೋಡ್ರಿ. ನೋಡಿ ಜಾಸ್ತಿ ಹೀಟಿದೆ ಏನಪ್ಪ, ಕಮ್ಮಿ ಮಾಡ್ಕೊಳ್ಳೋಣ. ಹೀಟಾಗಲೇ ಹೋಯ್ತು, ಅಷ್ಟೇನು ಬಿಸಿ ಇಲ್ಲ ಫ್ರೆಂಡ್ಸ್. ಅಕ್ಕಿ ತರಕ್ಕೆ ಇಡ್ಬೋದು, ಹಂಗೇನೂ ಇಲ್ಲ. ಕೈ ಇಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅಕ್ಕಿನ ಹೊರಗೆ ತೆಗಿಯೋಣ. ಈ ಅಕ್ಕಿ ಮತ್ತೆ ಎಲ್ಲ ಆರೋಗಿತ್ತು ಫ್ರೆಂಡ್ಸ್, ಹಂಗಾಗಿ ಮತ್ತೆ ತಂದು ಮತ್ತೆ ಇಲ್ಲಿ ಇಟ್ಕೊಂಬಂದ್ವಿ ಫ್ರೆಂಡ್ಸ್ ನೋಡಿ. ರೆಕ್ಕೆ ಹಿಂಗೆ ತೆಕ್ಬಿಟ್ಟು ಇದೇನು ಕರ್ಚಿಫ್ ಮೇಲೆ ಹಿಂಗೆ ಇಡ್ರಿ, ಒಂದು 5 ನಿಮಿಷ 2 ನಿಮಿಷ 1 ನಿಮಿಷ ಹಿಂಗೆ ಇಡ್ರಿ. ಆಮೇಲೆ ಪೊಸಿಷನ್ ಚೇಂಜ್ ಮಾಡಿರಿ. ಒದ್ದಾಡ್ತಾ ಇದೆ, ನಾವು ಒಬ್ಬನೇ ಇಲ್ಲ ಇರೋದು, ಹುಡುಗರು ಯಾರೂ ಇಲ್ಲ. ಹಂಗಾಗಿ ಕ್ಯಾಮರಾ ಬೇರೆ ಇದೆ ನೋಡಿ. ಈ ರೆಕ್ಕೆ ಬಂದುಬಿಟ್ಟು ನೋಡಿ, ರೆಕ್ಕೆ ಹಿಂಗೆ ಮಾಡಿ ಕರ್ಚಿಫ್ನ ಫೋಲ್ಡ್ ಮಾಡ್ಕೊಂಬಿಡಿ ನೆಟ್ಟಿಗೆ. ಇವಾಗ ಇದನ್ನು ರೆಕ್ಕೆ ಅಡಿಯಲ್ಲಿ ಇಡಿ ನೋಡಿ, ಅಡಿಯಲ್ಲಿಕ್ಕಿ ಒಂದು 5 ನಿಮಿಷ ಹಿಂಗೆ ಬಿಡಿ ನೋಡಿ. ಹಿಂಗೆ ಒಂದು 5 ನಿಮಿಷ ಇಕ್ಕಿದ್ರೆ ಅದಕ್ಕೆ ಏನಾಗುತ್ತೆ, ಇವಾಗ ನಾವೇ ಇಲ್ಲೆಲ್ಲಾದರೂ ಓಡಿ ಬಂದು ನಮಗೆ ರಾತ್ರಿ ಎಲ್ಲ ಕೈ ಕಾಲು ಎಳಿತಾ ಇರುತ್ತೆ. ನಾವು ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಹೋಗುತ್ತೆ ನೋಡಿ. ಹಾಗೆ ಇವುಗಳು ಹಾಗೆ ಫ್ರೆಂಡ್ಸ್, ಶಾಖ ಕೊಟ್ಟರೆ ಎಲ್ಲ ಅದು ಏನೋ ವಿಂಗ್ಸಲ್ಲಿ ನೋವು ಏನೇನು ಇರುತ್ತೆ ಅದೆಲ್ಲ ಹೋಗ್ತವೆ ಫ್ರೆಂಡ್ಸ್. ಇನ್ನೊಂದು ಏನಂದರೆ, ನೀವು ಅಕ್ಕಿ ಇವಾಗ ಆರು ಬಂದು ಕೂರುತ್ತಲ್ಲ ಫ್ರೆಂಡ್ಸ್, ಆವಾಗಲೇ ಇವಾಗ ಅಕ್ಕಿ ಬಾಯಿ ಓಪನ್ ಮಾಡುತ್ತೆ ಕೆಲವೊಂದು ಅಕ್ಕಿಗಳು. ನೀವು ಅಯ್ಯೋ ಇದಕ್ಕೆ ಬಾಯಾರಿಕೆ ಆಗೈತೆ ಹಿಂಗೆ ಆರು ಬಂದಿದೆಯಲ್ಲ ಅಕ್ಕಿ ಅಂತ ನೀರು ಕುಡಿಸ್ಬಾರ್ದು. ಕುಡಿಸಿದ್ರೆ ಅದು ಅಕ್ಕಿಗೆ, ಇವಾಗ ನಾವೇ ನೋಡ್ರಿ ಓಡಿ ಬಂದುಬಿಟ್ಟು ಹಿಂಗೆ ಇವಾಗ ರೇಸಲ್ಲಿ ಓಡಿ ಆವಾಗಲೇ ಬಂದು ನೀರು ಕುಡಿಯಲ್ಲ. ಒಂದು 5 ನಿಮಿಷ ಎಲ್ಲ ದಮ್ಮೆಲ್ಲ ಹೋದ್ಮೇಲೆ ನೀರು ಕುಡಿತೀವಿ. ಹಂಗೆ ಇದನ್ನು ಹಂಗೆ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅಕ್ಕಿಗೆ ನೀರು ಮೇಲೆ ಬಂದುಬಿಡುತ್ತೆ. ಅಕ್ಕಿ ಆರಕ್ಕೆ ಕಮ್ಮಿ ಆಗ್ತವೆ ಫ್ರೆಂಡ್ಸ್. ಆಗಲೇ 5 ನಿಮಿಷ ಆಯಿತು, 5-10 ನಿಮಿಷ ಆಯಿತು ಅಕ್ಕಿಗೆ ಶಾಖ ಕೊಟ್ಟು. ಇವಾಗ ಮೇಲೆ ಬಂದ್ವಿ ನಾವು, ನೋಡ್ಬೋದು ಅಕ್ಕಿ ಎಲ್ಲ ಮಲಗಿದ್ವೇನಪ್ಪ. ಇಲ್ಲಿ ಇಕ್ಕಣ ಅಕ್ಕಿನ, ಆಮೇಲೆ ಒಳಗೆ ಗೂಡಲ್ಲಿ ಇಕ್ಕಿದ್ರೆ ಇತ್ತು. ನೋಡಿ ಫ್ರೆಂಡ್ಸ್, ರಾತ್ರಿ ವ್ಯೂ ನೋಡಿ, ಎಲ್ಲ ಮಲಗಿವೆ ಪಾಪ. ನೋಡಿ ಈ ಸರಿ ಟೂರ್ನಮೆಂಟಿಗೆ ಯಾವುದಾದ್ರು ರೆಡಿ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್. ಮೊದಲು ಇದೊಂದು ಕತಂಗು, ಈ ಕತಂಗು, ಇನ್ನೊಂದು ಟೈಗರ್ ಚಿನಿ, ಇಲ್ಲಿ ಕೆಳಗೊಂದು ಮಕ್ಷಿ, ಮತ್ತು ಈ ಕಡೆ ಸೈಡ್ ಅದೇ ನೀವೇನು ಕುಲ್ಮಿರೋಷನ್ ನೋಡಿದ್ದೀವಲ್ಲ ಅದು, ಮತ್ತು ಇಲ್ಲೊಂದು ಧೂಮ, ಮತ್ತು ಈ ಕಡೆ ರೇಗ್ದಾರು. ಈ ರೇಗ್ದಾರು ಒಳ್ಳೆ ಹೆಸ್ರು ತಂದು ಕೊಟ್ಟಿದೆ. ಹೋದ ಸರಿನೂ ಒಳ್ಳೆ ಆಟ ಆಡಿದೆ. ಒಂದು 3:30 ಗಂಟೆ ಆರಿದೆ ಅಕ್ಕಿ. ಈ ಅಕ್ಕಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದೇ ಅಕ್ಕಿ ಕುಲ್ಮಿ ರೋಷನ್ನು ಆವಾಗಲೇ ಏನು ಆರಿತ್ತು ಬೆಳಗ್ಗೆ, ಅದೇ ಅಕ್ಕಿ ಫ್ರೆಂಡ್ಸ್. ಇವಾಗ ನಾವು ಈ 6 ಅಕ್ಕಿ ಬಂದುಬಿಟ್ಟು ನಾವು ಟೂರ್ನಮೆಂಟಿಗೆ ರೆಡಿ ಮಾಡ್ತಾಯಿದ್ದೀವಿ ಈ ಸಲಿಗೆ. ಈಗಾಗಲೇ ಇದಕ್ಕೆ ಟೈಮ್ ಆಗಿದ್ದಾವೆ ಫುಡ್ಡಿಗೆ. ನಾವು ರಾತ್ರಿ ಫುಡ್ ಇಕ್ಕೋದು ಮೇವು ಇದಕ್ಕೆ. ಫ್ರೆಂಡ್ಸ್ ನೋಡಿ, ಈಗಾಗಲೇ ಅಕ್ಕಿ ನಾವು ಬಂದುಬಿಟ್ಟು ಫುಡ್ಡೆಲ್ಲ ರಾತ್ರಿನೇ ಕೊಡೋದು. ಈ ರೇಸಿಗೆ ನಾವು ತಯಾರಿ ಮಾಡ್ತಿದ್ದೀವಲ್ಲ, ಈ 6 ಅಕ್ಕಿಗಳಿಗೆ ನಾವು ರಾತ್ರಿನೇ ಫುಡ್ ಕೊಡೋದು. ಯಾಕೆಂದರೆ ಒಂದು ಟೈಮ್ ನಾವು ಫಿಕ್ಸ್ ಮಾಡಿದ್ವಿ ಅಂದರೆ ಅದೇ ಟೈಮಿಗೆ ಅದು ಫುಡ್ಡಿಗೆ ಇದು ಮಾಡೋದು. ಇವೆಲ್ಲ ನೋಡಿ, ಇವೆಲ್ಲ ನಾವು ಸಂಜೆ ಮಧ್ಯಾಹ್ನ ಹಿಂಗೆ ದೊಡ್ಡ ಅಕ್ಕಿ ಅಲ್ಲ, ಇವಕ್ಕೆ ಹಂಗೆ ಅಭ್ಯಾಸ ಇದೆ. ಇದು ನೋಡಿ ರಾತ್ರಿ ಅಷ್ಟೇ ಫ್ರೆಂಡ್ಸ್, ರಾತ್ರಿ ಅಷ್ಟೇ. ಬೆಳಗ್ಗೆ ಬಂದುಬಿಟ್ಟು ಇದಕ್ಕೊಂದು 10-20 ಕಡಲೆಕಾಳು ಮತ್ತು ನಾವು ಸಿರಪ್ ಎಲ್ಲ ರಾತ್ರಿನೇ ಕೊಡೋದು. ಇದು ರಾಗಿ ಮೇವು
ಇದೇನು ರೆಗ್ಯುಲರ್ ಮೇವು ಇದೆಯಲ್ಲ, ಈ ಮೇವು ತಿಂದಾದ್ಮೇಲೆ ನಾವು ಸಿರಪ್ ಕೊಡ್ತೀವಿ. ನಾವು ಬಂದುಬಿಟ್ಟು ಒಂದಿನ A to Z ಮತ್ತು ಇನ್ನೊಂದು ದಿನ ವಿಮ್ರಾಲ್ ಹಂಗೆ ಕೊಡ್ತೀವಿ. ನಿನ್ನೆ ಬಂದುಬಿಟ್ಟು ವಿಮ್ರಾಲ್ ಕೊಟ್ಟಿದ್ವಿ. ಸೊ ಇವತ್ತು A to Z ಸಿರಪ್ ಕೊಡಬೇಕು. ಇದು ಹೆಂಗೆ ಕೊಡಬೇಕು ಅಂತ ಅದನ್ನು ತೋರಿಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್. ಒಂದು 400 ml ಐತೆ ಫ್ರೆಂಡ್ಸ್. ಇದಕ್ಕೆ A to Z ನೋಡಿ ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ. ಇವು ನಿಮ್ಮೊಂದು ಅಂದಾಜಲ್ಲಿ ನೋಡಿ, ನಾವೊಂದಿಷ್ಟು ಮಿಕ್ಸ್ ಮಾಡ್ತಿದ್ದೀವಿ. ಅಂದರೆ ಒಂದು 8 ಅಕ್ಕಿ ಆಗೋಷ್ಟು 8-10 ಅಕ್ಕಿಗೆ ಆಗೋಷ್ಟು ಸಿರಪ್ ಮಿಕ್ಸ್ ಮಾಡಬೇಕು. ಇದಾದ್ಮೇಲೆ ನೋಡಿ, ಈ ಸಿರಿಂಜಲ್ಲಿ ಹಿಂಗೆ ನೀರು ತೆಗ್ದು ಹಿಂಗೆ ವಾಪಸ್ ಬಿಡಿ, ಅದೇ ಮಿಕ್ಸ್ ಆಗುತ್ತೆ. ನಾನೊಬ್ಬನೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಕಲರ್ ಬಂದುಬಿಟ್ಟು ಈ ಥರ ಇರಬೇಕು ನೋಡಿ. ನಾನು ಸಿರಿಂಜಲ್ಲಿ ತೋರಿಸ್ತೀನಿ ನೋಡಿ. ನಾವು 1 ಅಕ್ಕಿಗೆ ಬಂದುಬಿಟ್ಟು ನೋಡಿ ಈ ಕಲರಲ್ಲಿ ಬರಬೇಕು. 1 ಅಕ್ಕಿಗೆ ಬಂದುಬಿಟ್ಟು ನೋಡಿ 10 to 15 ml ಕೊಡ್ತೀವಿ. ರಾಗಿ ಎಲ್ಲ ಮೇವು ತಿಂದಾದ್ಮೇಲೆ 10 to 15 ml ಕೊಡ್ತೀವಿ. ಅಕ್ಕಿ ತೊಗೊಂಡಿದ್ದೀವಿ ರೇಗ್ದಾರು ನೋಡ್ರಿ. ಇದು ಈ ವರ್ಷ ಸೀಲಿಗೆ ರೆಡಿ ಮಾಡ್ತಿರೋ ಅಕ್ಕಿ. ಇದನ್ನು ನೋಡಿ ಕೊಟ್ಟು ಒಂದು 10 ನಿಮಿಷ ಆದ್ಮೇಲೆ ಬೇಕಾದ್ರೆ ನೀರು ಕೊಡ್ಬೋದು. ನೀರು ನಾವು ಕೊಡಲ್ಲ, ಬೇಕಾದ್ರೆ ಕೊಡ್ಬೋದು, ನಾವು ಕೊಡಲ್ಲ ಅಷ್ಟು ನೀರು. ನಾವು ಹಂಗೆ ಬಿಡ್ತೀವಿ. ಬೆಳಗ್ಗೆ ಬಂದುಬಿಟ್ಟು ನೀರಿಕ್ತೀವಿ ಫ್ರೆಂಡ್ಸ್. ಈ ಅಕ್ಕಿ ಹೆಂಗೆ ಇದೆ ಅಂತ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ನೋಡಿ ಪ್ಯಾಟ್ರನ್ನು, ಇದು ಫುಲ್ ರೋಲ್ ಅಕ್ಕಿ ಇಲ್ಲೇ ತೋರಿಸ್ಕೊಡ್ತೀನಿ ನೋಡಿ. ಅಕ್ಕಿ ನಿತ್ತಲ್ಲಿ ಬ್ಯಾಲೆನ್ಸ್ ಸಿಗಲ್ಲ, ಅದಕ್ಕೆ ನಾವು ಹಿಂದೆ ಬಾಲ ಕಟ್ಟಿದ್ದೀವಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಒಂದು 1.25 ಗಂಟೆ 1.5 ಗಂಟೆ ಹಂಗೆ ಆಡ್ತಾ ಇದೆ ಈಗ ಸದ್ಯಕ್ಕೆ. ಈಗ ನೋಡ್ಬೋದು ಅಕ್ಕಿ ಎಲ್ಲ ತಿಂದು ಗಲೀಜಾಗಿದೆ. ಈಗ ಕ್ಲೀನ್ ಮಾಡಬೇಕೆಲ್ಲ. ನಾವು ಡೈಲಿ ಕ್ಲೀನ್ ಮಾಡ್ತೀವಿ. ಡೈಲಿ ಈ ಅಕ್ಕಿಗಳಿಗೆಲ್ಲ ಡೈಲಿ ರಾತ್ರಿನೇ ಕ್ಲೀನ್ ಮಾಡೋದು. ಅಂದರೆ ಈ ಅಕ್ಕಿಗೆ ರಾತ್ರಿ ಎಲ್ಲ ಫುಡ್ ಹಾಕೋದು, ಹಾಗಾಗಿ ರಾತ್ರಿ ಕ್ಲೀನ್ ಮಾಡ್ತೀವಿ. ಆದರೂ ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಮುಂದಿನ ವಿಡಿಯೋ ಯಾವ ಟಾಪಿಕಲ್ಲಿ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತು ಚಾನಲ್ಗೆ ಯಾರಾದರೂ ಆಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಬರುತ್ತಿರುವ ಬೆಲ್ಲೈಕನ್ನು ಆಲ್ ಸೆಟ್ ಮಾಡ್ತೀನಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳಿಕೊಂಡು